ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಇವತ್ತು ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸಿರುವಂತಹ ಸುದ್ದಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮಂಡ್ಯದ ಕೆರೆಗೋಡಿನಲ್ಲಿ ನಡೆದಿರುವಂತಹ 108 ಅಡಿಯ ಧ್ವಜ ಸ್ತಂಭದ ಮೇಲೆ ಭಗವಾ ಧ್ವಜ ಇತ್ತು, ಅದನ್ನ ಇಳಿಸಲಾಗಿದೆ. ಈಗ ರಾಷ್ಟ್ರ ಧ್ವಜವನ್ನ ಏರಿಸಲಾಗಿದೆ. ಇದೆಲ್ಲ ಸ್ಟೋರಿ ಏನಪ್ಪಾ ಅಂತ ಹೇಳಿ ನೀವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ ಹಲವಾರು ಚಾನೆಲ್ಸ್ ಗಳಲ್ಲಿ. ಈ ಸ್ಟೋರಿನೇ ನಡೀತಾ ಇದೆ. ಏನ್ ಈ ಸ್ಟೋರಿ ಅಂತ ಹೇಳ್ತೀನಿ. ಜನವರಿ 22ನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಅಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆದಿತ್ತು. ಆ ದಿನದಂದು ನಮ್ಗೆಲ್ರಿಗೂ ಕೂಡ ನೆನಪಿರ್ಲಿ ಅನ್ನುವ ಕಾರಣಕ್ಕೆ ಮಂಡ್ಯದ ಕೆರೆಗೋಡಿನಲ್ಲಿ ಜನರೆಲ್ಲ ಸೇರ್ಕೊಂಡು 2,500 ಜನರ ಕಡೆಯಿಂದ ಸಹಿಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸಹಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಕಡೆಯಿಂದ ಹಿಂದೂ ಸಂಘಟನೆ ಒಂದು ಪರ್ಮಿಷನ್ ತಗೊಳ್ತಾರೆ. ಏನ ಪರ್ಮಿಷನ್ ಅಂತಂದ್ರೆ 108 ಅಡಿಯ ಈ ಧ್ವಜಸ್ತಂಭಕ್ಕೆ ನಾವು ಕೇಸರಿ ಧ್ವಜ, ಆಂಜನೇಯ ಸ್ವಾಮಿಯ ಚಿತ್ರ ಇರುವಂತಹ ಕೇಸರಿ ಧ್ವಜವನ್ನ ನಾವು ಅವತ್ತಿನ ದಿನ ಧ್ವಜಾರೋಹಣ ಮಾಡ್ತೀವಿ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಪರ್ಮಿಷನ್ ತಗೊಳ್ತಾರೆ. ಅದಾದ್ಮೇಲೆ ಆ ನೆನಪಿನಗೋಸ್ಕರ, ಏನದು ನೆನಪು ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ, 22ನೇ ತಾರೀಕಿನಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅವತ್ತಿನ ದಿನ ಈ ಧ್ವಜಾರೋಹಣ ಮಾಡಲಾಗ್ತದೆ. ಆದ್ರೆ ಇವತ್ತು ಜನವರಿ 28ರಂದು ಆ ಧ್ವಜವನ್ನ ಇಳಿಸಿ ನಮ್ಮ ರಾಷ್ಟ್ರ ಧ್ವಜವನ್ನ ಆ 108 ಅಡಿಯ ಧ್ವಜ ಸ್ತಂಭಕ್ಕೆ ಏರಿಸಲಾಗ್ತದೆ. ಇದಕ್ಕೆಲ್ಲ ಅಲ್ಲಿನ ಸ್ಥಳೀಯ ಶಾಸಕರು ರವಿ ಗಾಣಿಗ ಏನ್ ಹೇಳ್ತಾರೆ ಅಂತಂದ್ರೆ, ಈಗಾಗಲೇ ಅದು ಒಂದು ಸಂಘಟನೆಗೆ ಸಂಬಂಧಿತವಾಗಿರುವಂತಹ ಧ್ವಜ, ಭಗವಾ ಧ್ವಜ. ತಮ್ಗೆಲ್ರಿಗೂ ಕೂಡ ಗೊತ್ತು, ಕೇಸರಿ ಧ್ವಜ ಅದು ಒಂದು ಸಂಘಟನೆ, ಬಜರಂಗ ದಳ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಆ ರೀತಿಯ ಸಂಘಟನೆಗಳಿಗೆ ಸಂಬಂಧಿಸಿರುವಂತಹ ಕೇಸರಿ ಧ್ವಜವನ್ನ ನಾವು ಅದನ್ನ ನಿರಾಕರಿಸ್ತೀವಿ. ಯಾಕೆ ಅಂತಂದ್ರೆ ಅದರ ಜೊತೆಗೆ ನಮಗೆ ದಲಿತ ಸಂಘಟನೆ ಆಗಿರಬಹುದು, ಅಥವಾ DSS ಸಂಘ ಆಗಿರಬಹುದು, ಅಥವಾ ರೈತ ಸಂಘಟನೆಗಳಾಗಿರ್ಬೋದು, ಅವರೆಲ್ಲ ಬಂದು ನಮಗೆ ಕೇಳ್ತಾ ಇದ್ರು, ನಾವು ಸಹ ನಮಗೆ ನಂಬಿಕೆ ಇರುವಂತಹ ನಮ್ಮ ಧ್ವಜವೂ ಸಹ ನಾವು ಅಲ್ಲಿ ಏರಿಸ್ತೀವಿ, ಯಾಕೆ ನೀವು ಅವರಿಗೆ ಬಿಟ್ಟಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಹಾಗಾಗಿ ನನಗೆ ಸೂಕ್ತ ಅನಿಸಿದ್ದು, ಅಥವಾ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸೂಕ್ತ ಅನಿಸಿದ್ದು ಏನಂತಂದ್ರೆ, ಅಲ್ಲಿ ನಮ್ಮ ರಾಷ್ಟ್ರ ಧ್ವಜ ಇರಬೇಕು, ಬೇರೆ ಯಾವ ಸಂಘಕ್ಕೆ ಸೇರಿರುವಂತಹ ಧ್ವಜ ಇರಬಾರದು. ಹಾಗಾಗಿ ನಾವು ರಾಷ್ಟ್ರ ಧ್ವಜವನ್ನ ಏರಿಸಿದ್ದೇವೆ. ಅದರಲ್ಲಿ ಯಾವ ರೀತಿಯ ಗಲಭೆಗಳು, ಹೋರಾಟ ಮಾಡುವಂತಹ ಅಗತ್ಯ ಇಲ್ಲ. ಇದು ಬಿಜೆಪಿ ಮಾಡುವಂತಹ, ಅಂದ್ರೆ ಬಿಜೆಪಿ ಈ ಸುದ್ದಿಯನ್ನ ತಾರಕಕ್ಕೇರಿಸ್ತಾ ಇದೆ ವಿನಾಕಾರಣ. ಇದರಲ್ಲಿ ಏನು ಗಲಭೆ ಮಾಡುವಂತ ವಿಷಯವೇ ಇಲ್ಲ ಅಂತ ಹೇಳಿ ಶಾಸಕರು ಹೇಳಿದ್ರು. ಆದ್ರೆ ಅನೇಕ ಬಿಜೆಪಿ ನಾಯಕರು ಇದಕ್ಕೆ ಖಂಡಿಸ್ತಾರೆ. ಯಾಕಂತಂದ್ರೆ ಆಲ್ರೆಡಿ ಇವರಿಗೆ ಪರ್ಮಿಷನ್ ಇದೆ, ಪರ್ಮಿಷನ್ ತಗೊಂಡಿದ್ದಾರೆ, ಕೆರೆಗೋಡಿನ ಜನನೇ ಪರ್ಮಿಷನ್ ಕೊಟ್ಟಿದ್ದಾರೆ, ಅವರ ಸಹಿ ಇದೆ, ಎಲ್ಲವೂ ಇದ್ದಾಗ ನೀವು ಈ ರೀತಿ ಒಂದು ಭಗವಾ ಧ್ವಜವನ್ನ ಹೀಗೆ ಇಳಿಸ್ತೀರಿ ಅಂತಂದ್ರೆ ಇದು ಆಂಜನೇಯ ಸ್ವಾಮಿಗೆ ಮಾಡುವಂತಹ ಅವಮಾನ ಅಷ್ಟೇ ಅಲ್ಲ, ಹನುಮಂತನ ಭಕ್ತಾದಿಗಳಿಗೆ ಮಾಡುವಂತಹ ಮೋಸ ಅಂತ ಹೇಳಿ ಬಹಳಷ್ಟು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಬಿಜೆಪಿ ನಾಯಕರ ಜೊತೆ ಮುಖ್ಯವಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಏನ್ ಹೇಳಿದ್ದಾರೆ? ಆರ್ ಅಶೋಕ್ ಅವರು ಹೇಳ್ತಾರೆ, ಕಾಂಗ್ರೆಸ್ಸಿನವರಿಗೆ ರಾಮ, ಆಂಜನೇಯ ಅಥವಾ ಹಿಂದುತ್ವ ಅನ್ನುವಂತಹ ಶಬ್ದಗಳು ಆಗಬರಲ್ಲ. ಅವರಿಗೆ ಈ ಶಬ್ದಗಳೇ ಅಲರ್ಜಿ. ಈ ಶಬ್ದಗಳು ಕೇಳಿದ್ರೆ ಸಾಕು ಅವರು ಕೆಂಡಾಮಂಡಲರಾಗ್ತಾರೆ. ಅವ್ರ ಎದುರುಗಡೆ ಈ ಶಬ್ದಗಳೆಲ್ಲ ನಡೆಯೋದಿಲ್ಲ. ಆದ ಕಾರಣಕ್ಕಾಗಿ ಈ ರೀತಿ ಎಲ್ಲ ಮಾಡ್ತಾರೆ. ಅವರಿಗೆ ಬೇಕಾಗಿರುವಂತಹದ್ದು ಟೋಪಿ ಅಥವಾ ಮಸೀದಿ ಅಂದ್ರೆ ಸಾಕು, ಖುಷಿ ಆಗ್ಬಿಡ್ತಾರೆ. ಅವರಿಗೆ ಆ ಕಡೆ ಕನ್ಸರ್ನ್ ಜಾಸ್ತಿ ಇದೆ. ರಾಮ, ಹಿಂದುತ್ವ, ಹನುಮ ಅನ್ನುವಂಥದ್ದು ಅವರಿಗೆ ಕೇರ್ ಇಲ್ಲ. ಅವರು ಈ ರೀತಿಯಾಗಿ ಮಾಡೋದು ತಪ್ಪು ಅಂತ ಹೇಳಿ ಬಿಜೆಪಿಯ ನಾಯಕರು, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಹೇಳ್ತಾರೆ. ಒಂದು ರೀತಿ ಭಕ್ತರಿಗೆ ಲಾಠಿ ಏಟು ಹೊಡೆದು ಹೆಣ್ಣು ಮಕ್ಕಳನ್ನೆಲ್ಲ ಹೊಡೆದಿದ್ದಾರೆ. ಇದು ದೌರ್ಜನ್ಯ, ಗೂಂಡಾಗಿರಿ ಸರ್ಕಾರ. ಸಿದ್ದರಾಮಯ್ಯನವರ ಎದೆಯಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾನೆ, ಬಾಯಲ್ಲಿ ಮಾತ್ರ ರಾಮ, ಹೆಸರಲ್ಲಿ ಮಾತ್ರ ರಾಮ. ಅವನ ಹೃದಯ ಪೂರ್ತಿ ಟಿಪ್ಪು ಸುಲ್ತಾನೇ ಸುತ್ತಕೊಂಡಿದ್ದಾರೆ. ಇಡೀ ಕಾಂಗ್ರೆಸ್ ಯಾವ ಹನುಮಾನ್ನ ಎದುರಾಕೊಂಡಿದ್ದಾರೆ, ಯಾವ ರೀತಿ ಹನುಮಂತ ಲಂಕೆಗೆ ಬೆಂಕಿ ಇಟ್ಟ, ಹಂಗೆ ಕಾಂಗ್ರೆಸ್ಗೆ ಹನುಮಂತ ಬೆಂಕಿ ಇಟ್ಟೇ ಇಡ್ತಾನೆ. ಇನ್ನು ಈ ಏರಿಯಾ ಇದೆಯಲ್ಲ ಕೆರೆಗೋಡು, ಇಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗ್ತದೆ. 144 ಸೆಕ್ಷನ್ ಇಸ್ ನಥಿಂಗ್ ಬಟ್ ಎಲ್ಲಿ ನೀವು 4 ರಿಂದ 5 ಜನ ಸೇರ್ಕೊಳ್ತೀರಿ ಅದು ಗಲಭೆ ಅಂತ ಪರಿಗಣಿಸ್ತೀವಿ. ಒಂದು ವೇಳೆ ನೀವು ಏನಾದ್ರೂ ಪೊಲೀಸರ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ, ಅಥವಾ ನೀವು ಏನಾದ್ರೂ ಆ ರೀತಿಯಾಗಿ ಹೋರಾಟ ಏನಾದ್ರೂ ಮಾಡಿದ್ರೆ ಜೈಲು ವಾಸ ಅದು
ಮಿನಿಮಮ್ 3 ವರ್ಷ ಆದ್ರೂ ಇದ್ದೇ ಇರುತ್ತೆ. ಹೀಗಾಗಿ 144 ಸೆಕ್ಷನ್ ಕೂಡ ಜಾರಿ ಮಾಡಲಾಗ್ತದೆ. ಒಂದು ಮೈಲ್ಡ್ ಆಗಿರುವಂತಹ ಲಾಠಿ ಚಾರ್ಜ್ ಕೂಡ ಮಾಡಲಾಗ್ತದೆ. ಇನ್ನು ಇದಕ್ಕೆಲ್ಲ ಬಿಜೆಪಿ ನಾಯಕರು ಒಂದು ಕಡೆ, ಹಿಂದೂ ಸಂಘಟನೆಗಳು ಒಂದು ಕಡೆ, ಆದ್ರೆ ಕಾಂಗ್ರೆಸ್ಸಿಗರು ಹೇಳುವಂತದ್ದು ಏನಂತಂದ್ರೆ ಜನತಾ ಪಕ್ಷದವರೇ ಇದ್ದಾರೆ ಅಲ್ಲೆಲ್ಲ, ಹಾಗೆ ಜನತಾ ದಳದವರು ಇದ್ದಾರೆ, ಇಬ್ರು ಸೇರ್ಕೊಂಡು ಸುಮ್ನೆ 60 ಜನ, ಒಂದು 60-70 ಜನ ಕೆರೆಗೋಡ್ನವ್ರು ಇದ್ದಾರೆ, ಉಳಿದವರಿಗೆಲ್ಲ ಅವರು ಅಲ್ಲಿಂದ ಇಲ್ಲಿಂದ ಕರೆಸ್ಕೊಂಡು ಬಂದು ಹಿಂದುತ್ವ ಹಂಗೆ ಹಿಂಗೆ ಅಂತ ಹೇಳಿ ಟೆಂಪ್ಟ್ ಮಾಡ್ತಾ ಇದ್ದಾರೆ. ಇದು ತಾರಕಕ್ಕೆ ಕೊಂಡೊಯ್ಯುವಂತಹ ವಿಷಯವೇ ಅಲ್ಲ. ಸುಮ್ನೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಅಂತ್ಯ ಬಂದೇ ಬಿಟ್ಟಿದೆ. ಅದು ಕೂಡ ಸುಖಾಂತ್ಯ. ಏನು ಅಂತಂದ್ರೆ ರಾಷ್ಟ್ರ ಧ್ವಜವನ್ನ ಏರಿಸುವ ಮೂಲಕ ಇದಕ್ಕೊಂದು ಸುಖಾಂತ್ಯ ಬಂದಿದೆ ಅಂತ ಹೇಳಿ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಯಾರ ಭಾವನೆಗೂ ಕೂಡ ಧಕ್ಕೆ ಮಾಡಿಲ್ಲ. ನಾವು ಭಾರತದಲ್ಲಿ ಇರ್ತೀವಿ. ಯಾವುದೇ ಒಂದು ಸ್ಥಳ ಎಲ್ಲಿ ಆ ಧ್ವಜ ಏರಿಸಿದ್ದಾರೆ ಅದು ಒಂದು ಸರ್ಕಾರಿ ಜಾಗ, ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಿಸ್ತಾರೆ. ಹಾಗಾಗಿ ಅಲ್ಲಿ ಈ ಧ್ವಜ ಏರಿಸುವ ಅಗತ್ಯತೆ ಇಲ್ಲ. ಹಾಗಾಗಿ ಸರ್ಕಾರಿ ಜಾಗಗಳಲ್ಲಿ ಕೇವಲ ರಾಷ್ಟ್ರ ಧ್ವಜವನ್ನ ಅಥವಾ ತ್ರಿವರ್ಣ ಧ್ವಜ ಅಂತ ಹೇಳಿ ನಾವೇನ್ ಕರಿತೀವಿ ಅದಷ್ಟೇ ಸಾಕು, ಬೇರೆ ಬೇರೆ ಸಂಘಗಳ ಧ್ವಜ ಬೇಡ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ವಾದ. ಇದೆಲ್ಲದರ ಮಧ್ಯೆ ನಾವಿಲ್ಲಿ ನೋಡಬಹುದು, ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ, ಧರಣಿಗೆ ಕೂತವರಂಗೆ ಎಲ್ಲರೂ ಕೂತಿದ್ದಾರೆ. ಬಿಜೆಪಿಯ ಅನೇಕ ನಾಯಕರು, ಅಶ್ವಥ್ ನಾರಾಯಣ ಅವರು ಆಗಿರ್ಬೋದು, ಇನ್ನು ಅನೇಕರು, ಅವರೆಲ್ಲ ಹೇಳೋದೇನಂತಂದ್ರೆ ಇನ್ನೂ ಸಹ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ, ಈ ರೀತಿಯಾಗಿ ಕಾಂಗ್ರೆಸ್ಸಿಗರು ಮಾಡುವಂಥದ್ದು ಸರಿ ಅಲ್ವೇ ಅಲ್ಲ ಅನ್ನುವಂಥದ್ದು. ಇನ್ನು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ. ನಿರಂತರ ಸುದ್ದಿಗಾಗಿ ಅಶ್ವವೇಗ ನ್ಯೂಸ್.